ಇಡಿ ಇನ್ಕಮ್ ಟ್ಯಾಕ್ಸ್ ಸಿಬಿಐ ತಗೊಂಡು ತಿರುಗೋದು, ಹೆದರ್ಸೋದು, ಎಲ್ಲೆಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಅವರಂತೂ ಲೂಟಿ ಮಾಡಕ್ ಕುಂತಾರೆ, ಜಗಳ ಹಚ್ಚಕ್ ಕುಂತಾರೆ ಇವತ್ತು. ಹಾಗಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ ಮಾತು ನಿಜ ಆಗತ್ತಾ? ಅಂತ ಅವಕಾಶ ಇದೆಯಾ? ಸರ್ಕಾರ ಬಿದ್ದೋಗುವಂತ ಚಾನ್ಸಸ್ ಇದೆಯಾ? ಇದೆ. ಆದರೆ ಹೋದರೆ ಮಾತ್ರ, ಈ ತರ ಆದರೆ ಮಾತ್ರ. ಈಗ ಚನ್ನಗಿರಿ ಎಂಎಲ್ಎ ಹೇಳಿದ್ರು ಎಲ್ಲ ರಾಜೀನಾಮೆ ಕೊಡಬೇಕು ಅಂತ. ರಾಜೀನಾಮೆ ಕೊಡೋ ಧೈರ್ಯ ಇದೆ ಎಲ್ಲರೂ ಕೂಡ, ಲಿಂಗಾಯತ ಶಾಸಕರಿಗೆ, ಒಕ್ಕಲಿಗ ಶಾಸಕರಿಗೆ. ಸರ್ಕಾರ ಹೋದ್ರೆ ಹೋಗ್ಲಿ, ನಮಗೆ ಸಮುದಾಯ ಮುಖ್ಯ ಅಂತ ಹೇಳಿ ಏನಾದ್ರು ಕೊಟ್ಟಾರೆ ರೇ ಒನ್ಸ್ ಅಗೇನ್ ರೇ ಬನ್ನಿ. 57 ಶಾಸಕರು ರಾಜೀನಾಮೆ ಕೊಟ್ರೆ ಏನಾಗುತ್ತೆ? ಕಾಂಗ್ರೆಸ್ 83ಕ್ಕೆ ಇಳಿಯುತ್ತೆ. 140 ಮೈನಸ್ 57 83. ಬಿಜೆಪಿಗೆ ಎಷ್ಟಿದೆ? ಬಿಜೆಪಿ 84 ಇದೆ, ಜನಾರ್ದನ್ ರೆಡ್ಡಿ ಸೇರಿ. ಕಾಂಗ್ರೆಸ್ 83, ಬಹುಮತಕ್ಕೆ ಬೇಕಿರೋದೇನು 84. ಒಕ್ಕಲಿಗ ಲಿಂಗಾಯತರು ಸೇರಿ 57 ಶಾಸಕರಿದ್ದಾರೆ. ಒಂದು ವೇಳೆ 57 ಶಾಸಕರು ರಾಜೀನಾಮೆ ಕೊಟ್ರೆ ಆಗ ಬಿಜೆಪಿ ಜೆಡಿಎಸ್ ಸರ್ಕಾರ ರಚನೆ ಆಗಬಹುದು. ಇದು ಹೊಸ ವ್ಯಾಖ್ಯಾನ. ಬಹುಶಃ ರಿಪಬ್ಲಿಕನ್ನದಲ್ಲಿ ಕರ್ನಾಟಕ ಪ್ರೈಮ್ ಟೈಮ್ ಮೂಲಕ ರಾಜಕಾರಣಿಗಳಿಗೆ ಒಂದು ಹೊಸ ಸಮೀಕರಣಕ್ಕೆ ಅವಕಾಶ ಕೊಡ್ತಾ ಇದೀವಿ. ನೋಡಿ 57 ಜನ. ನಮಗೆ ಸರ್ಕಾರ ಹೋದ್ರೂ ಪರವಾಗಿಲ್ಲ ರೀ, ಜಾತಿ ಮುಖ್ಯ ಅಂತ ಹೇಳೋರು ಕೊಡ್ತೀರಾ? 57 ಜನ ನಮಗೊಂದು ನೋಡ್ಲೇಬೇಕಪ್ಪ. ಸಿದ್ದರಾಮಯ್ಯನವ್ರು ಕಂಡ್ರೆ ಆಗಲ್ಲ, ಏನೋ ಚೇಂಜ್ ಮಾಡ್ತಾ ಇದ್ದಾರೆ, ಬೀಳಿಸ್ಬಿಡ್ತೀವಿ, ಇನ್ನೊಬ್ರು ಬರಲಿ. ಆಗತ್ತಾ? ಬಿಜೆಪಿ ಬರುತ್ತೆ, ಆಗತ್ತಾ? 140 ಶಾಸಕರ ಪೈಕಿ 57 ಶಾಸಕರು ರಿಸೈನ್ ಮಾಡಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಬಲ 83ಕ್ಕೆ ಕುಸಿತ ಕಾಣುತ್ತೆ. ಆಗ ಸಿದ್ದರಾಮಯ್ಯ ಸರ್ಕಾರ ಅಲ್ಪಮತಕ್ಕೆ ಕುಸಿಯುತ್ತೆ. ಬಿಜೆಪಿ ಜೆಡಿಎಸ್ ಶಾಸಕರ ಬಲ ಸದ್ಯ 84 ಇದೆ. ಆಗ ಸುಲಭವಾಗಿ ದೋಸ್ತಿ ಸರ್ಕಾರ ರಚನೆ ಮಾಡಬಹುದು. ಯಾರಿದ್ದೀರಿ ಬಿಜೆಪಿ ಜೆಡಿಎಸ್ ಅಲ್ಲಿ? ಬರ್ತೀರಾ? ರೆಡಿ? ಮಾಹಿತಿ ಕೊಟ್ಟಿದೀವಿ ನೋಡಿ, ಫಾರ್ಮುಲಾ ಕೊಟ್ಟಿದೀವಿ, ಹೆಂಗ್ ತಗೋತೀರ ಹಂಗೆ. ಆಮೇಲೆ ಒಂದು ವಿಷಯ ಹೇಳ್ಬಿಡ್ತೀನಿ ವೀಕ್ಷಕರೇ. ಟೋಟಲ್ ನಿಮಗೆ ಎಷ್ಟೆಷ್ಟು ಎಂಎಲ್ಎಗಳಿದ್ದಾರೆ ಅಂತ ಹೇಳಲ್ಲ, ಸಿಂಪಲ್ ಆಗಿ. ಬಿಜೆಪಿಯಲ್ಲಿ 19 ಲಿಂಗಾಯತರಿದ್ದಾರೆ. ಬಿಜೆಪಿಯಲ್ಲಿ 19 ಲಿಂಗಾಯತರು, ಕಾಂಗ್ರೆಸ್ನಲ್ಲಿ 34 ಲಿಂಗಾಯತರು, ಜೆಡಿಎಸ್ನಲ್ಲಿ 2 ಲಿಂಗಾಯತರು, ಪಕ್ಷೇತರ 1 ಲಿಂಗಾಯತರು. ಇಡೀ ಕರ್ನಾಟಕದಲ್ಲಿ 56 ಲಿಂಗಾಯತ ಶಾಸಕರಿದ್ದಾರೆ. ಅವರು ಹೇಳ್ತಿದ್ದಾರೆ ನಾವು 1 ಕೋಟಿ ಅಂತ. ದಲಿತರು 1 ಕೋಟಿ 8 ಲಕ್ಷ ಇದಾರಲ್ಲ, ನೀವೆಷ್ಟು ಜನ ಇದ್ದೀರಿ? 36. ಅದು ಕೂಡ ರಿಸರ್ವೇಷನ್ ಕೊಟ್ಟ ಕಾರಣಕ್ಕಾಗಿ. ಎಸ್ಟಿಗಳು ಎಷ್ಟಿದ್ದೀರಿ? 16. ಅದು ಕೂಡ ರಿಸರ್ವೇಷನ್ ಕೊಟ್ಟ ಕಾರಣಕ್ಕಾಗಿ 52. ನೀವು ಎಷ್ಟಿರಬೇಕಾಗಿತ್ತು ಅಟ್ಲೀಸ್ಟ್? ಲಿಂಗಾಯತರು 57 ಇದ್ದಾರೆ, 56 ಇದ್ದಾರೆ, ನೀವೊಂದು 70 ಇರಬೇಕಿತ್ತು. ಎಲ್ಲಿದ್ದೀರಿ? ಆಮೇಲೆ ಒಕ್ಕಲಿಗರು ಎಷ್ಟಿದ್ದಾರೆ? ಕಾಂಗ್ರೆಸ್ 23, ಬಿಜೆಪಿ 11, ಜೆಡಿಎಸ್ 10, ಪಕ್ಷೇತರ 2, ಒಟ್ಟು 46. ಲಿಂಗಾಯತ ಶಾಸಕರು ಕರ್ನಾಟಕದಲ್ಲಿ 56, ಒಕ್ಕಲಿಗ ಶಾಸಕರು 46. ಆಮೇಲೆ ಉಳಿದವರು ಪ್ರಮುಖ ಜಾತಿ ಬ್ರಾಹ್ಮಣರು 10 ಜನ ಇದ್ದಾರೆ, ಕುರುಬರು 13 ಜನ ಇದ್ದಾರೆ, ಜೈನರು 11 ಜನ ಇದ್ದಾರೆ. ಮತ್ತೊಂದು ಕಡೆ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಅಂತ ಹೇಳ್ತಾರೆ, ಬಟ್ 9 ಜನ ಇರುವಂತದ್ದು. ಈಗ ಲೆಕ್ಕಾಚಾರಗಳೆಲ್ಲ ಮೇಲೆ ಕೆಳಗೆ ಆಗಬೇಕು ಶುರುವಾಗಿದೆ. ಇಡಿ ಇನ್ಕಮ್ ಟ್ಯಾಕ್ಸ್ ಸಿಬಿಐ ತಗೊಂಡು ತಿರುಗೋದು, ಹೆದರ್ಸೋದು, ಎಲ್ಲೆಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಅವರಂತೂ ಲೂಟಿ ಮಾಡಕ್ ಕುಂತಾರೆ, ಜಗಳ ಹಚ್ಚಕ್ ಕುಂತಾರೆ ಇವತ್ತು. ಹಾಗಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ ಮಾತು ನಿಜ ಆಗತ್ತಾ? ಅಂತ ಅವಕಾಶ ಇದೆಯಾ? ಸರ್ಕಾರ ಬಿದ್ದೋಗುವಂತ ಚಾನ್ಸಸ್ ಇದೆಯಾ? ಇದೆ. ಆದರೆ ಹೋದರೆ ಮಾತ್ರ, ಈ ತರ ಆದರೆ ಮಾತ್ರ. ಈಗ ಚನ್ನಗಿರಿ ಎಂಎಲ್ಎ ಹೇಳಿದ್ರು ಎಲ್ಲ ರಾಜೀನಾಮೆ ಕೊಡಬೇಕು ಅಂತ. ರಾಜೀನಾಮೆ ಕೊಡೋ ಧೈರ್ಯ ಇದೆ ಎಲ್ಲರೂ ಕೂಡ, ಲಿಂಗಾಯತ ಶಾಸಕರಿಗೆ, ಒಕ್ಕಲಿಗ ಶಾಸಕರಿಗೆ. ಸರ್ಕಾರ ಹೋದ್ರೆ ಹೋಗ್ಲಿ, ನಮಗೆ ಸಮುದಾಯ ಮುಖ್ಯ ಅಂತ ಹೇಳಿ ಏನಾದ್ರು ಕೊಟ್ಟಾರೆ ರೇ ಒನ್ಸ್ ಅಗೇನ್ ರೇ ಬನ್ನಿ. 57 ಶಾಸಕರು ರಾಜೀನಾಮೆ ಕೊಟ್ರೆ ಏನಾಗುತ್ತೆ?
ಕಾಂಗ್ರೆಸ್ 83ಕ್ಕೆ ಇಳಿಯುತ್ತೆ. 140 ಮೈನಸ್ 57 83. ಬಿಜೆಪಿಗೆ ಎಷ್ಟಿದೆ? ಬಿಜೆಪಿ 84 ಇದೆ, ಜನಾರ್ದನ್ ರೆಡ್ಡಿ ಸೇರಿ. ಕಾಂಗ್ರೆಸ್ 83, ಬಹುಮತಕ್ಕೆ ಬೇಕಿರೋದೇನು 84. ಒಕ್ಕಲಿಗ ಲಿಂಗಾಯತರು ಸೇರಿ 57 ಶಾಸಕರಿದ್ದಾರೆ. ಒಂದು ವೇಳೆ 57 ಶಾಸಕರು ರಾಜೀನಾಮೆ ಕೊಟ್ರೆ ಆಗ ಬಿಜೆಪಿ ಜೆಡಿಎಸ್ ಸರ್ಕಾರ ರಚನೆ ಆಗಬಹುದು. ಇದು ಹೊಸ ವ್ಯಾಖ್ಯಾನ. ಬಹುಶಃ ರಿಪಬ್ಲಿಕ್ ಕನ್ನಡದಲ್ಲಿ ಕರ್ನಾಟಕ ಪ್ರೈಮ್ ಟೈಮ್ ಮೂಲಕ ರಾಜಕಾರಣಿಗಳಿಗೆ ಒಂದು ಹೊಸ ಸಮೀಕರಣಕ್ಕೆ ಅವಕಾಶ ಕೊಡ್ತಾ ಇದೀವಿ. ನೋಡಿ 57 ಜನ ನಮಗೆ ಸರ್ಕಾರ ಹೋದ್ರೂ ಪರವಾಗಿಲ್ಲ ರೀ, ಜಾತಿ ಮುಖ್ಯ ಅಂತ ಹೇಳೋರು ಕೊಡ್ತೀರಾ? 57 ಜನ ನಮಗೊಂದು ನೋಡ್ಲೇಬೇಕಪ್ಪ. ಸಿದ್ದರಾಮಯ್ಯನವರು ಕಂಡ್ರೆ ಆಗಲ್ಲ, ಏನೋ ಚೇಂಜ್ ಮಾಡ್ತಾ ಇದ್ದಾರೆ, ಬೀಳಿಸ್ಬಿಡ್ತೀವಿ, ಇನ್ನೊಬ್ರು ಬರಲಿ. ಆಗತ್ತಾ? ಬಿಜೆಪಿ ಬರುತ್ತೆ, ಆಗತ್ತಾ? 140 ಶಾಸಕರ ಪೈಕಿ 57 ಶಾಸಕರು ರಿಸೈನ್ ಮಾಡಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಬಲ 83ಕ್ಕೆ ಕುಸಿತ ಕಾಣುತ್ತೆ. ಆಗ ಸಿದ್ದರಾಮಯ್ಯ ಸರ್ಕಾರ ಅಲ್ಪಮತಕ್ಕೆ ಕುಸಿಯುತ್ತೆ. ಬಿಜೆಪಿ ಜೆಡಿಎಸ್ ಶಾಸಕರ ಬಲ ಸದ್ಯ 84 ಇದೆ. ಆಗ ಸುಲಭವಾಗಿ ದೋಸ್ತಿ ಸರ್ಕಾರ ರಚನೆ ಮಾಡಬಹುದು. ಯಾರಿದ್ದೀರಿ ಬಿಜೆಪಿ ಜೆಡಿಎಸ್ ಅಲ್ಲಿ? ಬರ್ತೀರಾ? ರೆಡಿ? ಮಾಹಿತಿ ಕೊಟ್ಟಿದೀವಿ ನೋಡಿ, ಫಾರ್ಮುಲಾ ಕೊಟ್ಟಿದೀವಿ, ಹೆಂಗ್ ತಗೋತೀರ ಹಂಗೆ. ಆಮೇಲೆ ಒಂದು ವಿಷಯ ಹೇಳ್ಬಿಡ್ತೀನಿ ವೀಕ್ಷಕರೇ. ಟೋಟಲ್ ನಿಮಗೆ ಎಷ್ಟೆಷ್ಟು MLAಗಳಿದ್ದಾರೆ ಅಂತ ಹೇಳಲ್ಲ, ಸಿಂಪಲ್ ಆಗಿ. ಬಿಜೆಪಿಯಲ್ಲಿ 19 ಲಿಂಗಾಯತರಿದ್ದಾರೆ. ಬಿಜೆಪಿಯಲ್ಲಿ 19 ಲಿಂಗಾಯತರು, ಕಾಂಗ್ರೆಸ್ ನಲ್ಲಿ 34 ಲಿಂಗಾಯತರು, ಜೆಡಿಎಸ್ ನಲ್ಲಿ 2 ಲಿಂಗಾಯತರು, ಪಕ್ಷೇತರ 1 ಲಿಂಗಾಯತರು. ಇಡೀ ಕರ್ನಾಟಕದಲ್ಲಿ 56 ಲಿಂಗಾಯತ ಶಾಸಕರಿದ್ದಾರೆ. ಅವರು ಹೇಳ್ತಿದ್ದಾರೆ ನಾವು 1 ಕೋಟಿ ಅಂತ. ದಲಿತರು 1 ಕೋಟಿ 8 ಲಕ್ಷ ಇದಾರಲ್ಲ, ನೀವೆಷ್ಟು ಜನ ಇದ್ದೀರಿ? 36, ಅದು ಕೂಡ ರಿಸರ್ವೇಶನ್ ಕೊಟ್ಟ ಕಾರಣಕ್ಕಾಗಿ. ಎಸ್ಟಿಗಳು ಎಷ್ಟಿದ್ದೀರಿ? 16, ಅದು ಕೂಡ ರಿಸರ್ವೇಶನ್ ಕೊಟ್ಟ ಕಾರಣಕ್ಕಾಗಿ 52. ನೀವು ಎಷ್ಟಿರಬೇಕಾಗಿತ್ತು? ಅಟ್ಲೀಸ್ಟ್ ಲಿಂಗಾಯತರು 57 ಇದ್ದಾರೆ, 56 ಇದ್ದಾರೆ, ನೀವೊಂದು 70 ಇರಬೇಕಿತ್ತು. ಎಲ್ಲಿದ್ದೀರಿ? ಆಮೇಲೆ ಒಕ್ಕಲಿಗರು ಎಷ್ಟಿದ್ದಾರೆ? ಕಾಂಗ್ರೆಸ್ 23, ಬಿಜೆಪಿ 11, ಜೆಡಿಎಸ್ 10, ಪಕ್ಷೇತರ 2, ಒಟ್ಟು 46. ಲಿಂಗಾಯತ ಶಾಸಕರು ಕರ್ನಾಟಕದಲ್ಲಿ 56, ಒಕ್ಕಲಿಗ ಶಾಸಕರು 46. ಆಮೇಲೆ ಉಳಿದವರು ಪ್ರಮುಖ ಜಾತಿ ಬ್ರಾಹ್ಮಣರು 10 ಜನ ಇದ್ದಾರೆ, ಕುರುಬರು 13 ಜನ ಇದ್ದಾರೆ, ಜೈನರು 11 ಜನ ಇದ್ದಾರೆ. ಮತ್ತೊಂದು ಕಡೆ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಅಂತ ಹೇಳ್ತಾರೆ, ಬಟ್ 9 ಜನ ಇರುವಂತದ್ದು. ಈಗ ಲೆಕ್ಕಾಚಾರಗಳೆಲ್ಲ ಮೇಲೆ ಕೆಳಗಾಗ್ಲಿಕ್ಕೆ ಶುರುವಾಗುತ್ತೆ. ಇಡಿ ಇನ್ಕಮ್ ಟ್ಯಾಕ್ಸ್ ಸಿಬಿಐ ತಗೊಂಡು ತಿರುಗೋದು, ಹೆದರ್ಸೋದು, ಎಲ್ಲೆಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಅವರಂತೂ ಲೂಟಿ ಮಾಡಕ್ ಕುಂತಾರೆ, ಜಗಳ ಹಚ್ಚಕ್ ಕುಂತಾರೆ ಇವತ್ತು. ಹಾಗಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ ಮಾತು ನಿಜ ಆಗತ್ತಾ? ಅಂತ ಅವಕಾಶ ಇದೆಯಾ? ಸರ್ಕಾರ ಬಿದ್ದೋಗುವಂತ ಚಾನ್ಸಸ್ ಇದೆಯಾ? ಇದೆ. ಆದರೆ ಹೋದರೆ ಮಾತ್ರ, ಈ ತರ ಆದ್ರೆ ಮಾತ್ರ. ಈಗ ಚೆನ್ನಾಗಿದೆ MLA ಹೇಳಿದ್ರು ಎಲ್ಲ ರಾಜೀನಾಮೆ ಕೊಡಬೇಕು ಅಂತ. ರಾಜೀನಾಮೆ ಕೊಡೋ ಧೈರ್ಯ ಇದೆ ಎಲ್ರಿಗೂ ಕೂಡ, ಲಿಂಗಾಯತ ಶಾಸಕರಿಗೆ, ಒಕ್ಕಲಿಗ ಶಾಸಕರಿಗೆ. ಸರ್ಕಾರ ಹೋದ್ರೆ ಹೋಗ್ಲಿ, ನಮಗೆ ಸಮುದಾಯ ಮುಖ್ಯ ಅಂತ ಹೇಳಿ ಏನಾದ್ರು ಕೊಟ್ಟಾರೆ ರೇ ಒನ್ಸಿಗೆ ರೇ ಬನ್ನಿ. 57 ಶಾಸಕರು ರಾಜೀನಾಮೆ ಕೊಟ್ಟರೆ ಏನಾಗುತ್ತೆ? ಕಾಂಗ್ರೆಸ್ 83ಕ್ಕೆ ಇಳಿಯುತ್ತೆ. 140 ಮೈನಸ್ 57 83. ಬಿಜೆಪಿಗೆ ಎಷ್ಟಿದೆ? ಬಿಜೆಪಿ 84 ಇದೆ, ಜನಾರ್ದನ್ ರೆಡ್ಡಿ ಸೇರಿ. ಕಾಂಗ್ರೆಸ್ 83, ಬಹುಮತಕ್ಕೆ ಬೇಕಿರೋದೇನು 84. ಒಕ್ಕಲಿಗ ಲಿಂಗಾಯತರು ಸೇರಿ 57 ಶಾಸಕರಿದ್ದಾರೆ. ಒಂದು ವೇಳೆ 57 ಶಾಸಕರು ರಾಜೀನಾಮೆ ಕೊಟ್ರೆ ಆಗ ಬಿಜೆಪಿ ಜೆಡಿಎಸ್ ಸರ್ಕಾರ ರಚನೆ ಆಗಬಹುದು. ಇದು ಹೊಸ ವ್ಯಾಖ್ಯಾನ. ಬಹುಶಃ ರಿಪಬ್ಲಿಕ್ ಕನ್ನಡದಲ್ಲಿ ಕರ್ನಾಟಕ ಪ್ರೈಮ್ ಟೈಮ್ ಮೂಲಕ ರಾಜಕಾರಣಿಗಳಿಗೆ ಒಂದು ಹೊಸ ಸಮೀಕರಣಕ್ಕೆ ಅವಕಾಶ ಕೊಡ್ತಾ ಇದೀವಿ. ನೋಡಿ 57 ಜನ ನಮಗೆ ಸರ್ಕಾರ ಹೋದ್ರೂ ಪರವಾಗಿಲ್ಲ ರೀ, ಜಾತಿ ಮುಖ್ಯ ಅಂತ ಹೇಳೋರು ಕೊಡ್ತೀರಾ? 57 ಜನ ನಮಗೊಂದು ನೋಡ್ಲೇಬೇಕಪ್ಪ. ಸಿದ್ದರಾಮಯ್ಯನವರು ಕಂಡ್ರೆ ಆಗಲ್ಲ, ಏನೋ ಚೇಂಜ್ ಮಾಡ್ತಾ ಇದ್ದಾರೆ, ಬೀಳಿಸ್ಬಿಡ್ತೀವಿ, ಇನ್ನೊಬ್ರು ಬರಲಿ. ಆಗತ್ತಾ? ಬಿಜೆಪಿ ಬರುತ್ತೆ, ಆಗತ್ತಾ? 140 ಶಾಸಕರ ಪೈಕಿ 57 ಶಾಸಕರು ರಿಸೈನ್ ಮಾಡಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಬಲ 83ಕ್ಕೆ ಕುಸಿತ ಕಾಣುತ್ತೆ. ಆಗ ಸಿದ್ದರಾಮಯ್ಯ ಸರ್ಕಾರ ಅಲ್ಪಮತಕ್ಕೆ ಕುಸಿಯುತ್ತೆ. ಬಿಜೆಪಿ ಜೆಡಿಎಸ್ ಶಾಸಕರ ಬಲ ಸದ್ಯ 84 ಇದೆ. ಆಗ ಸುಲಭವಾಗಿ ದೋಸ್ತಿ ಸರ್ಕಾರ ರಚನೆ ಮಾಡಬಹುದು. ಯಾರಿದ್ದೀರಿ ಬಿಜೆಪಿ ಜೆಡಿಎಸ್ ಅಲ್ಲಿ? ಬರ್ತೀರಾ? ರೆಡಿ? ಮಾಹಿತಿ ಕೊಟ್ಟಿದೀವಿ ನೋಡಿ, ಫಾರ್ಮುಲಾ ಕೊಟ್ಟಿದೀವಿ, ಹೆಂಗ್ ತಗೋತೀರ ಹಂಗೆ. ಆಮೇಲೆ ಒಂದು ವಿಷಯ ಹೇಳ್ಬಿಡ್ತೀನಿ ವೀಕ್ಷಕರೇ. ಟೋಟಲ್ ನಿಮಗೆ ಎಷ್ಟೆಷ್ಟು MLAಗಳಿದ್ದಾರೆ ಅಂತ ಹೇಳಲ್ಲ, ಸಿಂಪಲ್ ಆಗಿ. ಬಿಜೆಪಿಯಲ್ಲಿ 19 ಲಿಂಗಾಯತರಿದ್ದಾರೆ.
ಬಿಜೆಪಿಯಲ್ಲಿ 19 ಲಿಂಗಾಯತರು, ಕಾಂಗ್ರೆಸ್ ನಲ್ಲಿ 34 ಲಿಂಗಾಯತರು, ಜೆಡಿಎಸ್ ನಲ್ಲಿ 2 ಲಿಂಗಾಯತರು, ಪಕ್ಷೇತರ 1 ಲಿಂಗಾಯತರು. ಇಡೀ ಕರ್ನಾಟಕದಲ್ಲಿ 56 ಲಿಂಗಾಯತ ಶಾಸಕರಿದ್ದಾರೆ. ಅವರು ಹೇಳ್ತಿದ್ದಾರೆ ನಾವು 1 ಕೋಟಿ ಅಂತ. ದಲಿತರು 1 ಕೋಟಿ 8 ಲಕ್ಷ ಇದಾರಲ್ಲ, ನೀವೆಷ್ಟು ಜನ ಇದ್ದೀರಿ? 36, ಅದು ಕೂಡ ರಿಸರ್ವೇಶನ್ ಕೊಟ್ಟ ಕಾರಣಕ್ಕಾಗಿ. ಎಸ್ಟಿಗಳು ಎಷ್ಟಿದ್ದೀರಿ? 16, ಅದು ಕೂಡ ರಿಸರ್ವೇಶನ್ ಕೊಟ್ಟ ಕಾರಣಕ್ಕಾಗಿ 52. ನೀವು ಎಷ್ಟಿರಬೇಕಾಗಿತ್ತು ಅಟ್ಲೀಸ್ಟ್? ಲಿಂಗಾಯತರು 57 ಇದ್ದಾರೆ, 56 ಇದ್ದಾರೆ, ನೀವೊಂದು 70 ಇರಬೇಕಿತ್ತು. ಎಲ್ಲಿದ್ದೀರಿ? ಆಮೇಲೆ ಒಕ್ಕಲಿಗರ